ಇವತ್ತು ನಾವು ಆ್ಯಕ್ಚುಲಿ ಶೆಡ್ಯೂಲ್ 15 ಏನಿದೆ ಇವತ್ತು ಈಗ ಹೊರಡ್ತಾ ಇದ್ದೀವಿ. ಸೊ ಆದಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ನಮ್ಮ ಕಡೆಯಿಂದ ಆಗಿದೆ. ಒಂದು 5 ವಾಲಂಟಿಯರ್ಸ್ ರೆಡಿ ಇದ್ದಾರೆ. ಸೊ 5 ವಾಲಂಟಿಯರ್ಸ್ ಹೋಯ್ತಾ ಇದ್ದೀವಿ. ಪರಪ್ಪನಗರ ಸಿಗುತ್ತೆ. ಕೇಳಿಸ್ತಾ ಇದ್ದಲ್ಲಪ್ಪ? ನಿಮ್ಮ ಹೆಸರು ಇರ್ಬೋದಾ? ನಿಮ್ಮ ಹೆಸರು, ನಿಮ್ಮ ಕ್ಲಾಸ್ ಎಲ್ಲಿಂದ ಸ್ಟಾರ್ಟ್ ಮಾಡುವ? Studying 4th standard. Oh, standard. Very good. My name is Shravani, 4th standard. Yeah. My name is Malama, 5th standard. My name is Sinchana, 3rd standard. My name is Chana, I'm telling it second standard. Yo. I am Rajeshwari, 5th standard. Okay. I am Malama, 6th standard. I am Angel, 4th standard. I am Sangeeta, 4th standard. I am Smita, 5th standard. I am Anita, 6th standard. I am Saitri, studying 4th standard. I am Susmita, 3rd standard. I am Mugama, 3rd standard. I am Divya, 4th standard. I am Chaitra, 6th standard. I am Sangeeta, 4th standard. I am Nisha, 4th standard. I am Kirti, 3rd standard. I am Kushi, 4th standard. I am Balka, 5th standard. I am Pooja, 5th standard. ಓಕೆ ಡಾ. ಇವಾಗ ನಾನೇನು ಹೇಳೋದು, ನನಗೆ ಏನು ಮಾಡ್ತಾ ಇತ್ತು ಸರಿ. ಹಾಂ, ನಿಮಗೆ ಏನಾದ್ರು ಕ್ವಶನ್ ಇದೆಯಪ್ಪ ಕೇಳಕ್ಕೆ? ಕೇಳಿ, ಒಂದೊಂದಾಗಿ ಕ್ವಶನ್ ಕೇಳಬೇಕು, ನಾವು ಅದಕ್ಕೆ ಆನ್ಸರ್ ಹೇಳ್ತೀವಿ. ಓಕೆ, ಎಲ್ಲ ನಾವೇ ಹೇಳಿದ್ರೆ ನಿಮಗೆ ಬೋರ್ ಹಿಡಿತದೆ. ಮತ್ತೆ ಹೇಳಿ ಕ್ವಶನ್ ಏನು? ಫಸ್ಟ್ ಒನ್ ಯಾರು ಕೇಳ್ತೀರಾ? ಸರಿ, ಯಾರು ಕೇಳ್ತೀರಾ? ಸರಿ, ಯಾರಾದ್ರೂ ಒಬ್ರು ಇಬ್ಬರಲ್ಲಿ ಕೈ ಎತ್ತದ. ಕರೆಕ್ಟಾ? ಹಾ, ನೀವು ಹೇಳಿ. ನೀವು ಎಲ್ಲಿಂದ ಬಂದಿದ್ದೀರಾ? ಕರೆಕ್ಟ್. ಫಸ್ಟ್ ಕ್ವಶನ್, ನಾವೆಲ್ಲಿಂದ ಬಂದಿದ್ದಪ್ಪ? ನಾವು ಕೊಡಗಿಂದ ಬಂದಿದ್ದು. ಎಲ್ಲಿಂದ? ಹೋಗಿಲ್ಲ. ಕೇಳಿದ್ದೀರಾ? ಸುಮ್ಮನೆ ಹೇಳೋದು, ಹಿಂಗೆ ಕೇಳಿದ್ದೀವಿ ಅಲ್ಲ? ಎಲ್ಲಿ ಕೇಳಿದ್ರ? ಕೊಡಗಂದ್ರೆ ಏನು? ಟಿವಿಯಲ್ಲಿ. ಯಾವಾಗ ನೋಡಿದ್ದು? ಯಾವ ಕೇಳಿದ್ವಿ? ನೆನ್ನೆ ಮಳೆ. ಮೇ ಬಿ ಅದ್ರದ್ದೊಂದೇ ನಿಲ್ಸಬಾರದು ನಿಮಗೆ ಅಲ್ಲ. ಮತ್ತೆ ನೀ ಹೇಳಪ್ಪ. ನೀವು ಏನ್ ಕೆಲಸ ಮಾಡ್ತೀರಾ? ನಾವೇನ್ ಕೆಲಸ ಮಾಡ್ತೀರಾ? ನಾವೇನ್ ಕೆಲಸ ಮಾಡ್ತೀವಿ? ಯಾವ ಕೆಲಸ? ನಾವು ಒಬ್ಬೊಬ್ಬರಾಗಿ ಅವ್ರವ್ರು ಹೇಳ್ತಾರೆ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ನಾನು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೀಮೆನ್ಸ್ ಅನ್ನೋ ಕಂಪ್ನಿಲಿ. ನನ್ನ ಹೆಸರು ಶರತ್ ಅಂತ. ನಾನು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ಬೆಂಗಳೂರಲ್ಲಿ ಇದ್ದೀನಿ ಈಗ. ನನ್ನ ಹೆಸರು ಚಂದ್ರಪ್ಪ ಅಂತ. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ, ಬೆಂಗಳೂರಲ್ಲಿ ಇದ್ದೇನೆ. My name is Charanada, 5th standard. 5th ಸ್ಟ್ಯಾಂಡರ್ಡ್ ಯಾರೆಲ್ಲ ಇದ್ದೀರಪ್ಪ ಇಲ್ಲಿ? ನಿಮ್ಮ ಕ್ಲಾಸ್ ಗೊತ್ತುಂಟಾ? ನೀವು ಬೇರೆ ಸ್ಕೂಲ್ ಅಲ್ಲ, ಹಾಗೆ ಯೋಚನೆ ಮಾಡಿದ್ರೆ ಏನಿದೆ, ಆ ಬೇರೆ ಸ್ಕೂಲ್ ಅಲ್ಲ. ಅದಾದ್ರೆ ಕೇಳ್ಬಾರ್ದ? ನಾಳೆ ಯಾಕೆ ಬಂದಿದ್ದಪ್ಪ? ಅಯ್ಯೋ ನನ್ನ ಹೆಸರು ವಿಘ್ನೇಶ್. ಓಕೆ, ನಾನು ಕಾಲೇಜ್ ಓದ್ತಾ ಇದ್ದೀನಿ. ನಿಮ್ಮ ತರ ಓದ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ? ಓದ್ತಾ ಇದ್ದೀನಿ ನಾನು. ನೀವಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ? ಹಂಗೆ ಹೇಳ್ಬೇಕು, ಓದ್ತಾ ಇದ್ದೀನಿ ಅಂತ. ಓಕೆ, ಸರಿ ಡನ್. ಓಕೆ, ಇವತ್ತು ನಾವ್ ಯಾಕಪ್ಪ ಬಂದಿದ್ದು? ಯಾವ ಕ್ಲಾಸ್ ತಗೊಳಕ್ಕೆ ಬಂದಿದ್ದು ನಾವು? ಡ್ರಾಯಿಂಗ್ ಕ್ಲಾಸ್ ತಗೊಳಕ್ಕೆ. ಯಾರು? ಕಲರ್ ಇದೆಯಾ? ಓಕೆ, ಸರಿ. ನಾವು ಡ್ರಾಯಿಂಗ್ ಕಲ್ಸಕ್ಕೆ ಬಂದಿಲ್ಲ. ಕರೆಕ್ಟ್. ನಾವ್ ಯಾಕೆ ಬಂದಿದ್ದು? ಕಾಂಪಿಟೇಷನ್ ಇಡ್ಲಿಕ್ಕೆ ಬಂದಿತ್ತು. ಓಕೆ, ಸರಿ. ಕಾಂಪಿಟೇಷನ್ ಗೆದ್ರೆ ಏನ್ ಸಿಗುತ್ತೆ? ನಿಮ್ಮ ಸರ್ ಕೈಯಿಂದ 8 ಸಿಗುತ್ತೆ. ಸರ್ ಇದ್ದಾರಲ್ಲ ಅಲ್ಲಿ? ಸರ್ ಹೆಸರೇನು? ಯಾರೆಲ್ಲ ಗೆಲ್ತೀರಪ್ಪ? ಅಯ್ಯಯ್ಯೋ, ಹೆಸರು ಹಾಳು ಮಾಡ್ಬೇಡಮ್ಮ ತಾಯಿ. ಸರಿ, ಓಕೆ. ಇದು ಯಾಕೆ ಕೈ ಎತ್ತಿದ್ದೀವಾಗ ನೀವು? ಓ, ಹಂಗೆ ಹೇಳಿ ನಾನು. ಓಕೆ, ಸರಿ. ಎಲ್ಲರಿಗೂ ಪ್ರೈಸಸ್ ಬೇಕಲ್ಲ? ಯಾರಿಗೆಲ್ಲ ಪ್ರೈಸ್ ಬೇಕಪ್ಪ? ಸರಿ, ಇರ್ಲಿ. ಯಾರು ನೆಕ್ಸ್ಟ್ ಕ್ವಶನ್ ಕೇಳೋದ್ರಲ್ಲಿ? ಹೇಳಪ್ಪ ನಿಂದು ಕ್ವಶನ್ ಏನಪ್ಪ? ಅಯ್ಯಯ್ಯೋ, ನಾನು ಓದ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ? ಪುನಃ ಓದ್ತಾ ಇದ್ದೀನಿ ಅಂತ ಹೇಳ್ಬೇಡಿ ನೀವು, ಗೊತ್ತಾಯ್ತಾ? ಐ ಆಮ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್. 13, 14, 15, 100. 100 ಕ್ಲಾಸೇ ಇಲ್ಲ, ಯಾಕೆ ಟೆನ್ಷನ್ ತಗೊಳ್ತೀರಿ? ಆಯ್ತಾ? ನಾನೀಗ ಏನ್ ಹೇಳಿ, ನಾನು ಮಾಸ್ಟರ್ಸ್ ಓದ್ತಾ ಇರೋದು. ಓಕೆ, ಏನು? ಅಯ್ಯೋ ಓಕೆ, ಸರಿ. ಬುಕ್ ಡಿಸ್ಟ್ರಿಬ್ಯೂಟ್ ಮಾಡುವ? ಡ್ರಾಯಿಂಗ್ ಬುಕ್ಸ್ ಎಷ್ಟು ಜನರ ಹತ್ರ ಇದೆ? ಡ್ರಾಯಿಂಗ್ ಬುಕ್ ಇರುವಂತವ್ರು ಮಾತ್ರ ಕೈ ಎತ್ತಿ. ಇದೆಯಾ? ಕಲರ್ ಪೆನ್ಸಿಲ್ಸ್ ಇದೆಯಾ?
ನೋಟ್ಸ್ ಎಷ್ಟು ಜನರ ಹತ್ರ ಇದೆ? ಬುಕ್ ಎಷ್ಟು ಜನರ ಹತ್ರ ಇದೆ? ಡ್ರಾಯಿಂಗ್ ಬುಕ್ ಬಿಡಿ, ಬೇರೆ ಬುಕ್ ಎಷ್ಟು ಜನರ ಹತ್ರ ಇದೆ? ಸರಿ, ಬೇರೆ ನೋಟ್ಸ್ ಎಷ್ಟು ಜನರ ಹತ್ರ ಇದೆ? ನೋಟ್ಸ್ ಅಂದ್ರೆ ನೋಟ್ಸ್ ನೀವು ಬರೀತೀರಲ್ಲ, ಕಾಕಾ ಕಿ ಕಿ ಆಯಿ. ಓಕೆ ಸರಿ. ಪೆನ್ಸಿಲ್ ಯಾಕಪ್ಪ ಪೆನ್ಸಿಲ್ ಇಲ್ಲಪ್ಪ? ಉಂಟಾ? ಇಲ್ಲ ಇದ್ದೆ. ಗುಡ್. ಓಕೆ ಸರಿ. ಆಗ ನಿಮಗೆಲ್ಲರಿಗೆ ಏನ್ ಬೇಕು ಇವಾಗ? ಡ್ರಾಯಿಂಗ್. ಆಗ ಡ್ರಾಯಿಂಗ್ ಬುಕ್ ಕಡೆಗೆ ಹೋಗುವ ಇವಾಗ. ಎಲ್ಲಿದೆ ಡ್ರಾಯಿಂಗ್ ಬುಕ್? ಅಲ್ಲಿ ಇದೆ. ಆ ಬ್ಯಾಗು ಈ ಬ್ಯಾಗು ಅದು ಬ್ಯಾಗ್ ಅಲ್ಲಿ ಕೆಳಗೆ ಇದೆಲ್ಲ ಬ್ಯಾಗ್ ಅಲ್ಲಿದೆ. ಓಕೆ ಇಲ್ಲಿ ಬನ್ನಿ. ಒಬ್ರು ಮಾತಾಡ್ಬಾರ್ದು, ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್. ಏನಪ್ಪ ಏನಾಯ್ತು? ಸರಿ, ಇಲ್ಲಿ ಯಾರೀಗ ಮಾತಾಡ್ತಾ ಇರ್ತೀರಾ, ಯಾರು ಮಾತಾಡ್ತಾ ಇರ್ತೀರಾ ಅವರಿಗೆ ಸಾಂಗ್ ಹಾಕಿ ಇಲ್ಲೇ ಡ್ಯಾನ್ಸ್ ಮಾಡಿಸ್ತೀವಿ. ಇವಾಗ ಮಾತಾಡಿ ನೋಡುವ. ಇವಾಗ ಪುನಃ ಯಾಕೆ ಮಾತಾಡ್ದೆ? ಈಗ ಮಾತಾಡಿ ನೋಡುವ. ಕೆಮ್ಮಲೂಬಾರ್ದು, ಕೆಮ್ಮಬಾರ್ದು. ಏನ್ ಮಾಡ್ಬಾರ್ದು ಹೇಳಿದ್ರೆ ಅದೇ ಮಾಡ್ತೀರಾ. ಆ ಕಡೆಗೆ ನೋಡ್ಬೇಕು, ಈ ಕಡೆ ನೋಡಕೂಡ್ದು. ಯಾವ ಕಡೆ ನೋಡ್ಬೇಕು? ಆ ಕಡೆ. ಬುಕ್ಸ್ ಬೇಕಂದ್ರೆ ಆ ಕಡೆ ನೋಡ್ಬೇಕು. ಓಕೆ ರೆಡಿ? 3, 2, 1. ಒಂದೇ ನಿಮಿಷ ನೀವೇ ಹೋಗಿಸ್ಕೊಳ್ತೀರಾ? ಡನ್, ಸ್ಟಾರ್ಟ್. ಸ್ವಲ್ಪ ಎದುರಿತ್ಕೊಳ್ಳಿ. ಒಬ್ರೊಬ್ರು. ಓಕೆ. ಮಾತಾಡಿದವರನ್ನು ಡ್ಯಾನ್ಸ್ ಮಾಡಿಸುತ್ತೇನೆ. ಕೋಳಿನೂ ಸಿಗುತ್ತೆ ಇವಾಗ, ಬಾತುಕೋಳಿ ಅಂತೆ. ಇನ್ಯಾರಿಗೆ ಸಿಕ್ಕಿಲ್ಲ? ಸಿಕ್ಕದವ್ರ ಕೈ ಎತ್ತಿ. ಬುಕ್ ಸಿಕ್ಕಿದವ್ರು ಬುಕ್ ತೋರಿಸಿ. ಬುಕ್ ತೋರಿಸಿ. ಓಹೋ ಎಲ್ಲ ಪಕ್ಷಿಗಳು ಹಾರಾಡ್ತಾ ಉಂಟು ಇಲ್ಲಿ. ಪಕ್ಷಿಗಳೇ. ಸ್ವಲ್ಪ ಅಲ್ಲಾಡ್ಸಿಂಗಿ. ಚೆಕ್. ಓಹೋ ಸಾಕು. ಡಾವ್. ಇನ್ಯಾರಿದ್ದಾರಪ್ಪ ಬಾಕಿ ಬರ್ಲಿಕ್ಕೆ? ಹೊರಗಡೆ. ಎಸ್ ಕಂಪಿಯ. ಹಾ ಓಯ್ ತಗೊಳ್ಳಿಯಪ್ಪ ಒಂದೊಂದಾಗಿ. ಇದೆ ಅನ್ಸುತ್ತೆ. ಶಾರ್ಪ್ನರ್ ಇದೆಯಲ್ಲಪ್ಪ ನಿಮ್ಮ ಹತ್ರ? ಇದೆ ತಾನೆ? ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಹೇಳ್ತಾರೆ ಇದೆಯಾ? ಶಾರ್ಪ್ನರ್ ಇದೆಯಾ? ವೆರಿ ಗುಡ್. ಪೆನ್ಸಿಲ್ ಯಾರಿಗೆ ಸಿಕ್ಕಿಲ್ಲ ಕೈ ಎತ್ತಿ ಹಂಗೆ ಮೆಲ್ಲೆ. ವೆರಿ ಗುಡ್. ಪೆನ್ಸಿಲ್ ಯಾಕಪ್ಪ ಕೊಟ್ಟಿದ್ದು? ನೀವೇನ್ ಮಾಡ್ತಾ ಇದ್ದೀರಾ ಪೆನ್ಸಿಲ್ ಅಲ್ಲಿ? ನೀವೇನ್ ಮಾಡ್ತಾ ಇದ್ದೀರಾ ಪೆನ್ಸಿಲ್ ಅಲ್ಲಿ? ಬುಕ್ ಯಾಕೆ ತಾಟದ ಪೆನ್ಸಿಲ್ ಅಲ್ಲಿ? ಬ್ಯಾಂಡ್ ಸೆಟ್ ಅದ ಓಯ್ ಪೆನ್ಸಿಲ್ ಹಿಡ್ಕೊಳಕ್ ಹೇಳಿದ, ಅವ್ರದ್ದು ಜುಟ್ಟು ಹಿಡ್ಕೊಂಡು ಹೇಳಿದ. ಕಷ್ಟ ಉಂಟು. ಪೆನ್ಸಿಲ್ ಎಲ್ಲರಿಗೂ ಸಿಕ್ತಪ್ಪ? ಓಕೆ ಡನ್. ಈ ಟ್ರೇಸ್ ಹೊಡಿಯುವ ಹಾಗೆ ಇಲ್ಲ. ಯಾರು ಟ್ರೇಸ್ ಹೊಡಿತಾರೆ ಅವ್ರನ್ನ ಇಲ್ಲಿ ಗೋಡೆ ಹತ್ರ ನಿಲ್ಸ್ಬಿಟ್ಟು ನಾವೇ ಪೇಂಟ್ ತಗೊಂಡು ಈಗ ನಾವೇ ಟ್ರೇಸ್ ಹೊಡಿತೀವಿ. ಆಗುತ್ತಾ? ಬೇಡ ಅಲ್ಲ? ಎಸ್. ಓಕೆ ಸರಿ. ಅವಾಗ ಏನ್ ಮಾಡ್ಬೇಕಪ್ಪ? ನೋಡಿ ಬಿಡ್ತೀರ ತಾನೆ? ನೋಡಿ ಬಿಡಿಸಿ, ನೋಡದೆ ಬಿಡಿಸಿ ಆಗುತ್ತೆ. ಬಟ್ ಟ್ರೇಸ್ ಹೊಡಿಯುವ ಹಾಗೆ ಇಲ್ಲ. ಟ್ರೇಸ್ ಅಂದ್ರೆ ಏನರ್ಥ? ಅದ್ರ ಮೇಲೆ ತಿದ್ದುವ ಹಾಗೆ ಇಲ್ಲ. ಅದ್ರ ಮೇಲೆ ತಿದ್ದಿದ್ರೆ ನನಗೆ ಗೊತ್ತಾಯ್ತದೆ. ಮತ್ತೆ ನಾನು ಇಲ್ಲಿ ಎಲ್ಲರದ್ದು ಬುಕ್ಕಲ್ಲಿ ನಿಮ್ಮನ್ನ ತಿದ್ದಿಸ್ತೀನಿ ನಾನು. ಆಗ್ಬೋದಾ? ಹೋಗಿ. ಇವಾಗ 15 ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಇರ್ಬೇಕಪ್ಪ. ಯಾರಲ್ಲಿ 15 ಸ್ಟೂಡೆಂಟ್ಸ್ ಇಲ್ಲಿ ಇರ್ತೀರಾ ಮ್ಯಾಮ್? ಇದು ಬೇರೆ ಕಡೆ ಅರೇಂಜ್ ಆಗುತ್ತಾ? ಎಲ್ಲ ನೋಟ್ಬುಕ್ ಅಲ್ಲಿ ಬರೀರಿ. ಅಷ್ಟನಕ ನೀವು ಪೆನ್ಸಿಲ್ ಅಲ್ಲಿ ಬಿಡಿಸ್ತಾ ಇರಿ. ಅವ್ರದ್ದಾಗಿದ ತಕ್ಷಣ ಅವ್ರು ಸ್ಕೇಲ್ ಕೊಡ್ತಾರಲ್ಲ. ಆಯ್ತಾ? ಡನ್. ಇನ್ಯಾರು ಬರಕಿದ್ದಾರಪ್ಪ? ಯಾರಿಲ್ವಾ? ಸರಿ.
ಅಂತ ತಗೊಳ್ಳಿ. ಆಯ್ತಾ? ನಾನು ಕೊಡು. ಹಾಯ್ ಐಕೆಮ್ ಟೀಮ್ ಇಂದ ನಾವು ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟಿಗೆ ಬಂದಿದ್ದೀವಿ, ಪರಪ್ಪನ ಅಗ್ರಹಾರ. ಇಲ್ಲಿ ಟೋಟಲ್ 34 ಗರ್ಲ್ಸ್ ಇದ್ದಾರೆ. ಅವ್ರಿಗೆಲ್ಲ ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಒಳಗೆ ನೋಡ್ಬೋದು, ಎಲ್ಲ ತರ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳು. ಸೊ ಬನ್ನಿ ಇವಾಗೆಲ್ಲ ನಾವು ಡ್ರಾಯಿಂಗ್ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಚಾಕ್ಲೇಟ್ ಬರಲ್ಲ, ರೈಮಲ್ಲಿ ಚಾಕ್ಲೇಟ್ ಬರ್ತದ ಇಲ್ಲ ತಾನೆ? ಚಾಕ್ಲೇಟ್ ಬರಲ್ಲ. ಪಿಂಕ್ ಬೇಡ, ಎಲ್ಲೋ ಬೇಕು. ಇಷ್ಟು ಬೇಕು, ಇದಿಷ್ಟು ಬೇಡ. ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನೊಂದು ಇದು ಇದೆಲ್ಲ ಬಿಡಿಸಿದ್ದೀರಾ ಇಲ್ಲಿ? ಮನೆ ಬಿಡಿಸಿದ್ದೀನಿ, ಇದು ಇದು ಗುಡ್ಡ ಬಿಡಿಸಿದ್ದೀನಿ, ಇದು ಸೂರ್ಯ ಬಿಡಿಸಿದ್ದೀನಿ, ಪಕ್ಷಿ ಬಿಡಿಸಿದ್ದೀನಿ, ಎಷ್ಟು ಮನೆ? 2 ಇದು ನದಿ ನದಿ ಬಿಡಿಸಿದ್ದೀನಿ. ಚೆನ್ನಾಗಿದೆ. ಇನ್ನೊಂದು ಬಿಡಿಸ್ತೀರಾ? ಬಿಡಿಸ್ತೀರಾ? ಬಿಡಿಸಿ. ಚೆನ್ನಾಗಿದೆ. ಮಿಸ್ಟರ್ ರಾಜೇಶ್ವರಿ. ರಾಜೇಶ್ವರಿ ಅಂತ ಆಯ್ತು ಡ್ರಾಯಿಂಗ್. ಎಷ್ಟು ಬೇಕು ಅಷ್ಟು ಬಿಡಿಸಿ. ಇದು ಸ್ವಲ್ಪ ಬೇಕು, ಸ್ವಲ್ಪ ಬೇಕು, ಜಾಸ್ತಿ ಬೇಡ. ಇದು ಸ್ವಲ್ಪ ಬೇಕು, ಜಾಸ್ತಿ ಇದು ಪಿಂಕ್ ಇರಲಿ. ಗ್ರೀನ್ ಹಾಕ್ಬಿಡಿ, ಇದಕ್ಕೆ ಜಾಸ್ತಿ ಆಗುತ್ತೆ. ಪಿಂಕ್ ಮಾಡಬೇಡಿ, ಪಿಂಕ್ ಮಾಡಬೇಡಿ. ಚೆನ್ನಾಗಿದೆ. ಸೊ ಶರತ್ ಅವರು, ನೀವು ಇವತ್ತು ಬಂದು ಆಕ್ಚುಲಿ ಪರಪ್ಪನಗರ ಇಲ್ಲಿ ಬಂದು ಹೋಮಿಗೆ ಬಂದು ವಿಸಿಟ್ ಮಾಡಿದ್ರ. ಸೊ ಇಲ್ಲಿದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬೋದು ಅಂತ ಅಂದಾಜಲ್ಲಿ ಮಕ್ಕಳು ಇಲ್ಲಿ ಡ್ರಾಯಿಂಗ್ ಬಿಡಿಸ್ತಾ ಇದ್ರು. ಸೊ ಅವ್ರದ್ದೊಂದು ಟ್ಯಾಲೆಂಟ್ ಎಲ್ಲ ಹೇಗಿರ್ಬೋದು, ಇಲ್ಲ ಅವರ ಡ್ರಾಯಿಂಗ್ ಬಿಡಿಸೋಂಥ ಕೆಪಾಬಿಲಿಟಿ, ಅದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಸೊ ಫಸ್ಟ್ ಬಂದಾಗ ನನಗೆ ಆ್ಯಕ್ಚುಲಿ ಮಕ್ಕಳು ತುಂಬ ಕೆಲಸ ಮಾಡ್ತಾರೆ, ಅವ್ರವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ. ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದಾಗ ಅವ್ರದ್ದು ಇಮ್ಯಾಜಿನೇಷನ್ ಪವರ್ ಏನಿದೆ ತುಂಬ ಚೆನ್ನಾಗಿದೆ. ಮತ್ತು ಏನು ಹೇಳಿದ್ರು ಸ್ವಲ್ಪ ಹೆಲ್ಪ್ ಕೇಳ್ತಾರೆ. ಮತ್ತು ಯಾರು ಇಂಟ್ರೋವರ್ಟ್ಸ್ ಅಲ್ಲ ಇಲ್ಲ, ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಮತ್ತೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರೋ ಥರ ಅನಿಸ್ತಾ ಉಂಟಾ ನಿಮಗೆ, ಇಲ್ಲ ಸುಮ್ಮನೆ ಏನು ನಾರ್ಮಲ್ ಆಗಿ ಆ ಥರ ಅನಿಸ್ತಾ ಉಂಟಾ? ಯಾರಿಗೂ ಇದೆ ಅಂತ ಆ ಥರ ಅಲ್ಲ, ಬಟ್ ಸೆಲೆಕ್ಟ್ ಪೀಪಲ್ಸ್ಗೆ ಇದೆ. ಸೊ ಅವ್ರಿಗೆ ಸ್ವಲ್ಪ ಎಂಕರೇಜ್ ಮಾಡಿದ್ರೆ ಅವ್ರು ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇದು ಕಲರಿಂಗ್ ಅದು ಇದ್ರಲ್ಲಾದ್ರೆ ಹೇಳೋದಾದ್ರೆ ಮೇ ಬಿ ಕಲರಿಂಗ್ ಮತ್ತೆ ಸ್ಕೆಚ್ ಇಲ್ಲ ಶೇಪ್ಸ್ ಅಲ್ಲಿ ಏನಾದ್ರು ಅದ್ರ ಪ್ರಕಾರ ಹೇಳೋದು ನಾಲೆಜ್ ಬೇಕು ಸ್ವಲ್ಪ ಅದ್ರ ಬಗ್ಗೆ. ಅಂದ್ರೆ ಅವ್ರು ಚಿಕ್ಕ ಮಕ್ಕಳಲ್ಲ, ಸೊ ಇವಾಗ ನೆಕ್ಸ್ಟ್ ಹೋಗ್ತಾ ಅವ್ರು ಇಂಪ್ರೂವ್ ಆಗ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಲರ್ನ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ, ತುಂಬಾ ಜನರದ್ದು. ಸೊ ನೆಕ್ಸ್ಟ್ ನೀವೇ ನೋಡ್ತೀರಾ ಅಂತ. ಈಗಿನ ಯಂಗರ್ ಜನರೇಷನ್ ನೀವು ಮೇನ್ ಆಗಿ ನೋಡ್ತಾ ಇದ್ರೆ ಆಕ್ಚುಲಿ ತುಂಬಾ ಜನರು ಫೋನ್ ಮೇನ್ ಆಗಿ ಇನ್ವಾಲ್ವ್ ಆಗಿರ್ತಾರೆ ಯಂಗರ್ ಜನರೇಷನ್. ಸೊ ಅವರಿಗೆ ಏನೊಂದು ಗೈಡೆನ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಇಲ್ಲ ಅಥವಾ ಏನೊಂದು ಒಪಿನಿಯನ್ ಹೇಳಕ್ಕೆ ಇಷ್ಟಪಟ್ಟರೆ ಡ್ರಾಯಿಂಗ್ ಮಾಡಿದ್ರೆ ಏನು ಯೂಸ್ ಆಗ್ಬೋದು ಅವರಿಗೆ ಅಂತ? ಡ್ರಾಯಿಂಗ್ ಅಷ್ಟೇ ಅಂತಲ್ಲ, ನಿಮ್ಗೇನು ಕ್ರಿಯೇಟಿವ್ ಇದೆ ಅಂದರೆ ನಾಲೆಜ್, ಅದನ್ನ ಬೇರೆ ಕಡೆ ಯೂಸ್ ಮಾಡ್ಕೊಳ್ಳಿ. ಮತ್ತು ನಾವು ಈಗ ಕೈಲಿ ಡ್ರಾಯಿಂಗ್ ಮಾಡೋದ್ರಿಂದ ನಮಗೇನು ಕ್ರಿಯೇಟಿವ್ನೆಸ್ ಜಾಸ್ತಿ ಆಗುತ್ತೆ. ಮತ್ತು ಮೊಬೈಲಿಂದ ಅಂತ ಹೇಳಿದ್ರೆ ಸೊ ಯೂಟ್ಯೂಬಿಂದ ನೀವು ಕಲಿಬೋದು, ಡ್ರಾಯಿಂಗ್ ಕಲಿಬೋದು. ಮತ್ತು ಅದರಿಂದ ಡ್ರಾಯಿಂಗ್ ಅಂತನಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಏನಿದೆ ಕಲಿಬೋದು. ಮತ್ತು ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಹ ಇಂಟರ್ನೆಟ್ ತುಂಬ ಒಳ್ಳೆಯದು. ಅದು ಆ್ಯಕ್ಚುಲಿ ಅಂದರೆ ಓಲ್ಡರ್ ಜನ್ರೇಷನ್ಗೆ ಇರಲಿಲ್ಲ ಆ್ಯಕ್ಚುಲಿ ಅದೆಲ್ಲ, ಬಟ್ ಈಗ ಎಲ್ರಿಗೂ ಲಭ್ಯ ಇದೆ. ಸೊ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಬಟ್ ನಾವು ಅದೇ ಈಗ ಏನು ಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ಬೇಕು ಅದು ಹಾಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಡ್ರಾಯಿಂಗ್ ಹೇಗೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಬೋದು ನಾವು ಡ್ರಾಯಿಂಗ್? ಸೊ ಮೇನ್ ಆಗಿ ಈಗ ಮಕ್ಕಳು ಯಂಗರ್ ಜನರೇಷನ್ ಮೇನ್ ಆಗಿ ಗೇಮ್ಸ್ ಅದು ಇದರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್. ಸೊ ಡ್ರಾಯಿಂಗ್ ಇದ್ರದಲ್ಲ ಸ್ವಲ್ಪ ಜ್ಞಾನ ಸ್ವಲ್ಪ ಹಿಂದೆ ಆಗೋಗಿದೆ ಆಯ್ತಾ. ಈಗ ನಾವು ಏನಾದರೂ ಡ್ರಾಯಿಂಗ್ ಮಾಡಿ ಈಗ ಹೇಗಾಗಿದೆ ಅಂತ ಡ್ರಾಯಿಂಗ್ ಅಂತ ಹೇಳಿದ್ರೆ ನಾವು ಕಲಿಯೋಕ್ಕೆ ಕೂರಿ ಅಂತ ಹೇಳ್ತಾರೆ ಪರಿಸ್ಥಿತಿ ಆಗೋಗಿದೆ ಡ್ರಾಯಿಂಗ್ ಮಾಡಿ ಅಂತ. ಓಕೆ, ಇಲ್ಲದ್ರೆ ಡ್ರಾಯಿಂಗೇ ಮಾಡಲ್ಲ ಮಕ್ಕಳು ಆ ಥರ. ಅಂಥವರಿಗೆ ನಾವೀಗ ಸಪ್ರೇಟ್ ಒಂದು PC ಕೊಡಿಸ್ಬಿಟ್ಟು ಅದರಲ್ಲೊಂದು ಅಡೋಬಿ ಫೋಟೋಶಾಪು ಅಥವಾ ಕ್ಯಾನ್ವಾ ಇನ್ಸ್ಟಾಲ್ ಮಾಡಿಕೊಟ್ರೆ ಅವರಿಗೆ ಡಿಸೈನಿಂಗು ಮತ್ತು
ಅಡೋಬ್ ಇಲಿಸ್ಟ್ರೇಟರ್ ಅಂತ ಗೊತ್ತಾ ನಿಮಗೆ? ಅದರಲ್ಲಿ ಲೋಗೋ ಡಿಸೈನಿಂಗ್ ಬರುತ್ತೆ, ಮತ್ತು ಪೋಸ್ಟ್ ಡಿಸೈನಿಂಗ್ ಬರುತ್ತೆ. ಸೊ ಅದೆಲ್ಲ ಕಲಿಸೋದ್ರಿಂದ ಅವರಿಗೆ ನೆಕ್ಸ್ಟ್ ಅವ್ರಿಗೆ ಅರ್ನಿಂಗ್ ಸಹ ಈಸಿ ಆಗುತ್ತೆ. ಅಂದರೆ ಅವರಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು, ಮತ್ತು ಅಥವಾ ಬೇರೆ ಕಂಪ್ನಿ ಸಹ ಹೈರಿಂಗ್ ಮಾಡ್ತಾರೆ ಆ್ಯಕ್ಚುಲಿ ಈ ಥರ ಇರೋದನ್ನ. ಸೊ ಒಳ್ಳೇದು ಆ ಥರ, ಅಂದರೆ ಫ್ಯೂಚರ್ಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ. ಎಕ್ಸ್ಟ್ರಾ ಇನ್ಕಮ್ ಬರಲಿಕ್ಕೆ ಈಸಿ ಆಗುತ್ತೆ ಆ್ಯಕ್ಚುಲಿ. ನಿಮ್ಮ ಒಂದು ಟಿಪ್ ಏನು ಬಂತು, ಒಂದು ಚಿಲ್ಡ್ರನ್ಸ್ ಕಡೆಗೆ ಯೂಸ್ ಆಗ್ಬೋದು ಅಂತ ನಾನು ನೋಡುವ. ಮತ್ತೆ ಡ್ರಾಯಿಂಗ್ಸ್ ಹೇಗೆ ಮಾಡ್ತಾ ಇದ್ರೆ ಅಂತ ಇನ್ನೊಂದ್ಸತಿ ಒಂದು ಚೆಕ್ ಮಾಡ್ಕೊ ಬರುವ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕುದುರೆ ಹೆಂಗೆ ಸೌಂಡ್ ಮಾಡೋದು ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಏನಿರ್ಬೋದು ಯೋಚನೆ ಮಾಡು. ಕುದುರೆ, ಈ ಕುದುರೆ ತರ ಕಾಣ್ತಾ ಉಂಟಾ? ಇಲ್ಲ ಅಲ್ಲ, ಕಾಣ್ತಾ ಇಲ್ಲಲ್ಲ. ಕಾಣ್ತಾ ಇದೆಯಾ? ಹೌದಾ? ಕನ್ಫರ್ಮ್? ಬಾಲ ಬಿಡ್ತಾ ಇದೀನಾ? ಬಾಲನೇ ಇದು. ಏನಿದೆ ಇವಾಗ? ಇವಾಗ ಮೂಗು ಬೇಕಲ್ಲ? ಬೇಕಾ ಬೇಡ? ಮೂಗು ಬಂತ ಬಂದಿಲ್ಲ ಆಯ್ತಾ? ಇದು ಕಾಣ್ತಾ ಉಂಟಾ? ಇದು ಕಾಣ್ತಾ ಉಂಟಾ? ಅದೇನದು? ನಿಮಿಷ, ಸ್ವಲ್ಪ ಕೈಯಲ್ಲಿ ಹಚ್ಬಿಡಿ. ಯಾವ ಕಲರ್ ಹೊಡಿಬೇಕಪ್ಪ? ಮೀನು ಬಿಡ್ಸಪ್ಪ. ಮೊದಲಿಗೆ ಮಾಡಿ ಆಯ್ತಾ? ಚಿಕ್ಕದಂಗೆ ಮಾಡಿ ಆಯ್ತಾ? ಗೊತ್ತಾಯ್ತಾ? ಮನೆ ಆಯ್ತಾ? ಮನೆ ಬಂದ್ಮೇಲೆ ಮನೆಗೆ ಏನ್ ಬೇಕು? ಅದು ಓಡ ಸೌಂಡ್. ಜಾಸ್ತಿ ಆಗುತ್ತೆ ದಿನದ ಇತಿಹಾಸ ಹೇಳ್ತೀನಿ. ಇಲ್ಲಿ ಇಲ್ಲ, ಇಲ್ಲಿ ಕಂಡಿಲ್ಲ. ಪ್ರೇಯರ್ ಮಾಡ್ತೀರಾ? ಚಂಗಪ್ಪ, ನೀವು ಇವತ್ತು ಆ್ಯಕ್ಚುಲಿ ಬಂದು ಮಕ್ಕಳನ್ನೆಲ್ಲ ನೀವೇ ಖುದ್ದಾಗಿ ಬಂದು ವಿಸಿಟ್ ಮಾಡಿದ್ದೀರಾ ಇಲ್ಲಿ ಪರಪ್ಪನಗರದಲ್ಲಿ. ಸೊ ನೀವು ಆ್ಯಕ್ಚುಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇ ಬಿ ಸ್ಟೂಡೆಂಟ್ಸ್ ಟ್ಯಾಲೆಂಟ್ ಎಲ್ಲ ನೋಡಿದಾಗ ಮೇ ಬಿ ಮಕ್ಕಳಿಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇದೆಯಾ? ಹೇಗೆ ಅನಿಸ್ತಾ ಉಂಟು ನಿಮಗೆ?
ಮಕ್ಕಳಿಗೆ ಇನ್ನು ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಚೆನ್ನಾಗಿದೆ ಡ್ರಾಯಿಂಗ್ ಇಂಟ್ರೆಸ್ಟ್. ಮತ್ತು ಅವ್ರಿಗೆ ಬೇರೆ ಆ್ಯಕ್ಟಿವಿಟೀಸ್ ಕೇಳಿದ್ದೀವಿ ನಾವು, ನಿಮ್ಗೆ ಬೇರೆ ಏನೋ ಡ್ಯಾನ್ಸ್ ಬರುತ್ತಾ, ಕೆಲವರು ಡ್ಯಾನ್ಸ್ ಬರುತ್ತೆ, ನಮಗೆ ಹಾಡು ಬರುತ್ತೆ ಅಂತ ಹೇಳಿದ್ರು. ಪರವಾಗಿಲ್ಲ, ಮಕ್ಕಳು ಅವ್ರವ್ರ ಓನ್ ಇದರಲ್ಲಿ ಮಾಡಿದ್ದಾರೆ ಡ್ರಾಯಿಂಗ್, ಅವ್ರವ್ರ ಓನ್ ಮಾಡ್ತಿದ್ದಾರೆ, ಪರವಾಗಿಲ್ಲ. ಮತ್ತು ಅವರು ಅವ್ರಿಗೆ ಕೇಳಿದೆ, ಅವರಿಗೆ ನಾವು ಡ್ಯಾನ್ಸ್ ಏನೋ ಮಾಡಬೇಕಂದ್ರೆ ಡ್ಯಾನ್ಸ್ ಇಷ್ಟ ಅಂತ ಹೇಳಿದ್ರು, ಪರವಾಗಿಲ್ಲ. ಮತ್ತು ಏನೋ ಖುಷಿ ಆಗುತ್ತೆ ಮಕ್ಕಳ ಜೊತೆ ಕೂಡ ಇದು ನನ್ನ ಸೆಕೆಂಡ್ ಶೆಡ್ಯೂಲು. ಖುಷಿ ಆಯ್ತಿದೆ ಒಂದು ಮಕ್ಕಳ ಜೊತೆ ಏನು ಅವ್ರ ಆಟ ಅವ್ರ ಸುಖ, ಅವ್ರ ಇದು ಕಷ್ಟ, ಅವ್ರ ಖುಷಿ. ಅವರು ಅಂದರೆ ಮಂಡೇ ಟು ಸಾಟರ್ಡೆ ಗಂಟೆ ಅವರಿಗೆ ಕ್ಲಾಸ್ ಅಂತ ಇರುವಾಗ ನಾವು ಅವ್ರಿಗೆ ಸಂಡೇ ಒಂದಿನ ಇರುವಾಗ ಯಾರೋ ಅವ್ರಿಗೆ ಬರೋ ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳಲ್ಲಿ ಖುಷಿ ಇದೆ. ಸರಿ ಸಂಗಪ್ಪ, ಥ್ಯಾಂಕ್ ಯು ಫಾರ್ ಯುವರ್ ಒಪಿನಿಯನ್. ಕಾಂಪಿಟೇಷನ್ ಎಲ್ಲ ಮಾಡಿದ್ದಾರೆ ಮತ್ತು ಫಸ್ಟು ಸೆಕೆಂಡ್ ಪ್ರೈಸ್ 3 ಜನ ತಗೊಂಡಿದ್ದಾರೆ, ಅವರಿಗೆ ಕಂಗ್ರ್ಯಾಚುಲೇಷನು. ಮತ್ತು ಈ ಟೀಮೆಲ್ಲ ಅವ್ರದ್ದು ಇಲ್ಲೆಲ್ಲ ಯಾವ ಊರು ಗೊತ್ತಾ, ಅವ್ರ ಊರು ಕೊಡಗು. ಅಲ್ಲಿ ಅತಿ ಹೆಚ್ಚು ಸೈನಿಕರು ಇರ್ತಕ್ಕಂಥ ಇದು ಜಿಲ್ಲೆ ಅದು ಕೊಡಗು. ಒಳ್ಳೆ ವಾತಾವರಣ ಚೆನ್ನಾಗಿದೆ. ಅಲ್ಲಿಂದ ಇವೆಲ್ಲ ಟೀಮ್ ಬಂದಿದ್ದಾರೆ. ನಾನು ಕೊಡಗಿಗೆ ಸಾಕಷ್ಟು ಹೋಗ್ತೀನಿ, ಸುಮಾರು ಫ್ರೆಂಡ್ಸ್ ನನಗೆ ಅಲ್ಲಿದ್ದಾರೆ. ಅವ್ರಿಗೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲರೂ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವಂತರ ಎಲ್ಲರೂ ಒಟ್ಟಿಗೆ ಹೇಳ್ಬಿಡಿ ಅಂತ ಇಲ್ಲಿ ಫಸ್ಟ್ ಪ್ರೈಸ್ ಕೊಡೋದಕ್ಕಿಂತ ಮುಂಚೆ ಎಲ್ಲರೂ ಚಂದ ಬಿಡಿಸಿದ್ರು. ಓಕೆ, ಯಾರಿಗೆಲ್ಲ ಪ್ರೈಸ್ ಸಿಕ್ಕಿಲ್ಲ ನೀವೇನ್ ಮಾಡ್ಬೇಕು, ನಿಮಗೆ ಏನಾದ್ರು ಕೊಟ್ಟಿದ್ದೀವಿ, ಡ್ರಾಯಿಂಗ್ ಬುಕ್ ಕೊಟ್ಟಿದ್ದೀವಿ, ಪೆನ್ಸಿಲ್, ಇರೇಸರ್ ಕೊಟ್ಟಿದ್ದೀವಿ. ಪ್ರಾಕ್ಟೀಸ್ ಮಾಡಕ್ಕೆ ಸಾಕಲ್ಲ 5-3. ಪುನಃ ಬರುವ ಇಲ್ಲಿಗೆ, ಪುನಃ ಬಂದ್ರೆ ಬಿಡಿಸ್ತೀರಾ? ಅವಾಗ ಸ್ವಲ್ಪ ಇದಕ್ಕಿಂತ ದೊಡ್ಡ ಪ್ರೈಸ್ ತಗೋಬರ್ತೀವಿ. ಓಕೆ, ಆಗ್ಬೋದಾ? ರೆಡಿ ಇರ್ತೀರಾ ಟೈಮಿಗೆ? ಹೌದಲ್ಲ? ಮತ್ತೆ ತುಂಬಾ ಜನರು ನನ್ನ ಹತ್ರ ಬಂದು ಡ್ರಾಯಿಂಗ್ ಬಿಡಿಸ್ಕೊಂಡ್ರ. ನನ್ನ ಹತ್ರ, ಇಲ್ಲಿ ಜೀವನ್ ಅವ್ರ ಹತ್ರ, ಶರತ್, ಸಂಗಪ್ಪ ಇವರೆಲ್ಲ ಬಿಡಿಸ್ಕೊಟ್ರಲ್ವಾ? ಬಿಡಿಸ್ಕೊಟ್ಟಿಲ್ಲ? ಓಕೆ, ನೆಕ್ಸ್ಟ್ ಟೈಮ್ ಬರೋಕೆ ಏನ್ ಮಾಡ್ಬೇಕು, ನಾವ್ ಹೇಳ್ತೀವಿ, ನೀವು ಬಿಡಿಸ್ಕೊಡ್ಬೇಕು ನಮಗೆ. ಓಕೆ, ನಾವೊಂದು ಚೀಲದ ನಿಮ್ಗೆಲ್ಲ ಹಾಕೊಂಡು ಎಲ್ಲ ತಗೊಂಡಿದ್ದೀವಿ ಡ್ರಾಯಿಂಗ್ ಬುಕ್ನ. ಆಗ್ಬೋದಾ? ನೋಡುವ ನೆಕ್ಸ್ಟ್ ಟೈಮ್ ಬರುವಾಗ ನೀವು ಎಷ್ಟು ಬಿಡಿಸಿರ್ತೀರಾ ಅಂತ. ಬಿಡಿಸ್ತೀರಲ್ವಾ? ಓಕೆ, ಥರ್ಡ್ ಪ್ರೈಸ್ ಗೆಸ್ ಮಾಡಿ. ಥರ್ಡ್ ಪ್ರೈಸ್ ಯಾರು ಗೆಸ್ಸಿ ಇಲ್ವಾ? ಯಾಕೆ ಗೆಸ್ ಮಾಡಿ ನೋಡೋಣ. ಇಷ್ಟೊಂದು ಸೈಲೆನ್ಸ್. ಸೋನು ಬಂದಿದೆ. ಸೋನು ನಿಂಗ ಥರ್ಡ್ ಪ್ರೈಸ್ ನಿಂಗೆ ಫಸ್ಟ್ ಅಲ್ವಾ? ಹುಲಿಗವ್ವ ಥರ್ಡ್ ಪ್ರೈಸ್. ಕ್ಲಾಪ್ಸ್. ಸೈಲೆಂಟ್ ಆಗಿರ್ಬಾರ್ದು, ಗೆಸ್ ಮಾಡ್ಬೇಕು. ಶ್ರಾವಣಿ ಸೆಕೆಂಡ್ ಪ್ರೈಸ್. ನೋಡ್ಬೇಕಾ? ಹಿಂದೇನಾಯ್ತು ನೋಡಿ. ಥ್ಯಾಂಕ್ ಯು. ಪ್ರೈಸ್ ಫಸ್ಟ್ ಪ್ರೈಸ್ ಪೂಜಕ್ಕ. ಬೇರೆ ಪೂಜಕ್ಕ ಒಬ್ರೇನಾ ಫಸ್ಟ್ ಪ್ರೈಸ್? ಫೈನಲ್ಲ? ಫಸ್ಟ್ ಪ್ರೈಸ್ ಯಾರಿಗೆ? ಫಸ್ಟ್ ಪ್ರೈಸ್ ಡ್ರಾಯಿಂಗ್ ತೋರಿಸಿ ಆಮೇಲೆ ಹೇಳ್ತಾರೆ ಅವ್ರ ನೇಮ್. ಡ್ರಾಯಿಂಗ್ ತೋರಿಸ್ಲಾ? ಹೇಳ್ಬೇಕು. ಪೂಜಕ್ಕ. ಕ್ಲಾಪ್ಸ್. ಕಂಗ್ರ್ಯಾಚುಲೇಷನ್ ಪೂಜಾ. ಥ್ಯಾಂಕ್ ಯು ಸರ್.
ಎಲ್ಲರೂ ಥ್ಯಾಂಕ್ಸ್ ಮೇಡಮ್ ಅವ್ರಿಗೂ ಅವರೆಲ್ಲ. ಯಾರು ಬೇಜಾರ್ ಮಾಡ್ಕೋಬಾರ್ದು, ಯಾರಿಗೂ ಬೇಜಾರಾಗಬಾರ್ದು ಅಂತ ಎಲ್ರಿಗೂ ಬುಕ್ಸ್ ತಂದಿರೋದು, ಸರಿನಾ? ಈಗ ಅದೇನು ಆಯ್ತಲ್ಲ, ಈಗ ಅವ್ರು ನಮಗೆ ಅಲ್ಲಿಂದ ಬಂದು ಇಷ್ಟೆಲ್ಲ ನಮಗೆ ಬುಕ್ಸು ಸಾಕಷ್ಟು ಏನು ಪೆನ್ಸಿಲು ಸ್ಪೆಂಡ್ ಮಾಡಿದ್ದಾರೆ, ಹಣ ಕೂಡ ಅದಕ್ಕೆ ಹಾಕಿದ್ದಾರೆ, ಮತ್ತು ಅವ್ರ ಟೈಮ್ ಕೂಡ ಇದಕ್ಕಾಗಿ ಕೊಟ್ಟಿದ್ದಾರೆ. ಅವ್ರವ್ರದ್ದಾಗಿರ್ತಕ್ಕಂಥ ಟೈಮ್ ಇರುತ್ತೆ. ಉದ್ದೇಶ ಏನಂದ್ರೆ ಅದೆಲ್ಲ ಕೊಟ್ಟೋದ್ರಿಂದ ಇಲ್ಲಿ ನೀವು ಕಲಿಬೇಕು, ಏನಾದರೂ ಒಂದು ಬರವಣಿಗೆಯಲ್ಲಿ ಆಗಲಿ ಯಾವುದ್ರಾಗಲಿ ಒಂದರಲ್ಲಿ ಮುಂದೆ ಬರಬೇಕು ಅನ್ನೋ ಉದ್ದೇಶಕ್ಕಾಗಿಯೇ ಆ ಒಂದು ಟೀಮಿಂದ ಬಂದು ನಮ್ಗೆ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ. ಇದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂತಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗೇನು ಅದು ಬಂದಿದ್ದು ಪ್ರೈಸ್ ಜಸ್ಟ್ ಅವ್ರಿಗೆ ನೀವು ಚೆನ್ನಾಗೇ ಬಿಡಿಸಿದಿರಾ, ಎಲ್ಲರೂ ಚೆನ್ನಾಗಿ ಬಿಡಿಸಿರ್ತಾರೆ, ಯಾರಿಗೂ ಏನು ತಪ್ಪೇನಿಲ್ಲ. ಆದರೆ ಸ್ವಲ್ಪ ಒಂದು ಏನೋ ಹೆಚ್ಚು ಕಡಿಮೆ ಇರುತ್ತೆ, ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸದ ಮೇಲೆ ಅವ್ರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಕೊಟ್ಟಿರುತ್ತೆ. ಉಳಿದದ್ದು ನೀವೇನು ಬಿಡಿಸಿರ್ತಕ್ಕಂಥದ್ದು ಅದು ಮುಂದೆ ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಎಲ್ಲಿ ನಾನು ತಪ್ಪಾಗಿದ್ದೀನಿ ಸ್ವಲ್ಪ ಅವ್ರಿಗಿಂತ ನಾನು ಮುಂದೆ ಹೋಗ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ನಿಮಗೆ ಅದು ಕೊಟ್ಟಿರ್ತಕ್ಕಂಥದ್ದು. ನೀವು ನೋಡ್ಕೊಳ್ಳಿ ಎಲ್ಲಿ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ. ಅದು ನೋಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಮುಂದೆ ನೀವು ಅವ್ರಿಗಿಂತ ಮತ್ತೆ ಫಸ್ಟ್ ಪ್ರೈಸ್ ನೀವು ತಗೊಳ್ಬೋದು. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕು. ಯಾರಿಗೆಲ್ಲ ಡ್ಯಾನ್ಸ್ ಇಷ್ಟ? ನೋಡಪ್ಪ ಇಲ್ಲಿ ಹತ್ರ ಮಾತಾಡಿ. ಎಲ್ಲದನ್ನ ಫಸ್ಟ್ ಯಾರು ಕೈ ಎತ್ತಿಲ್ಲಲ್ಲ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್. ಅವಳಿಗೆ ಬೇಜಾರಾಗಿದೆ ಅಲ್ವಾ? ಅವಳಿಗೆ ಏನು ಪ್ರೈಸ್ ಸಿಕ್ಕಿಲ್ಲ ಅಂತ ಬೇಜಾರಲ್ಲ, ಅವಳೇ ಡ್ಯಾನ್ಸ್ ಫಸ್ಟ್. ಅವಳು ಸ್ಕೂಲಲ್ಲಿ ಹೋದ್ರು ಡ್ಯಾನ್ಸು, ನಮ್ಮ ವ್ಯಾನಲ್ಲಿ ಹೋದ್ರು ಡ್ಯಾನ್ಸು, ಹೊರಗಡೆ ಬಂದ್ರು ಡ್ಯಾನ್ಸು, ಒಳಗಡೆ ಬಂದ್ರು ಡ್ಯಾನ್ಸ್. ಯಾಕಪ್ಪ ಅಷ್ಟೊಂದು ಡ್ಯಾನ್ಸ್ ಮಾಡೋದು? ದಾರಿ ಬಿದ್ದೋದ್ರೆ ಬೀಳ್ತೀಯ ಸೋನ? ನೋಡಪ್ಪ, ನಿಮಗೆ ಆದ್ರೆ ಡ್ಯಾನ್ಸ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆ, ನಮ್ಮ ಟೀಮ್ ಹೆಸರು ಗೊತ್ತಪ್ಪ ನಿಮಗೆ? ಅವಾಗ ಯಾರ್ಯಾರು ಬಂದು ಓದ್ತಾ ಇದ್ರಲ್ಲ ಇಲ್ಲಿ? ಸ್ವಲ್ಪ ಜೋರ ಕೇಳಿಸಿಲ್ಲ. ಐಕ್ಯಂ ಕರೆಕ್ಟಾ? ಐಕ್ಯಂ 111 ಅಂತೇಳಿ ನಮ್ಮ ಗ್ರೂಪ್ ಹೆಸರು. ಮೇಬಿ ಸ್ವಲ್ಪ ಜನರಿಗೆ ಡ್ರಾಯಿಂಗ್ ಎಲ್ಲ ಬಿಡಿಸ್ಕೊಟ್ಟು ಇಷ್ಟ ಆಯ್ತಾ? ನೋಡು, ನಮಗೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಆದಷ್ಟು ನಾವು ಟ್ರೈ ಮಾಡ್ತೀವಿ ಪುನಃ ಬರ್ಲಿಕ್ಕೆ. ಆಗ್ಬೋದಾ? ಬರ್ಬೇಕಾ ಬೇಡವಾ? ನಾವು ಸರ್ ಪರ್ಮಿಷನ್ ಕೊಡ್ಬೇಕಾ ಬೇಡ? ಬೇಡ ಬೇಡ ಇಲ್ಲ ಮತ್ತೆ ಪುನಃ ಮತ್ತೆ ಜಗಳ ಆಡ್ತೀರಾ, ನಮಗೆ ಬಿಡಿಸ್ಕೊಡಿ ಅಂತ. ನೀವು ಬಿಡಿಸ್ಬೇಕು, ಅವ್ರು ಬಿಡಿಸೋದಲ್ಲ, ನೀವು ಚೆನ್ನಾಗಿ ಬಿಡಿಸ್ಬೇಕು. ಓಕೆ, ಎಲ್ಲರೂ ಚೆನ್ನಾಗಿ ಬಿಡಿಸ್ಬೇಕು, ಗೊತ್ತಾಯ್ತಾ? ಸರಿ, ನೋಡ ನಾವು ನೆಕ್ಸ್ಟ್ ಟೈಮ್ ಆದ್ರೆ ಬರ್ತೀವಿ. ಓಕೆ, ಸೊ ಥ್ಯಾಂಕ್ ಯು.